ನಮಸ್ಕಾರ ಹಾಗೂ ಕೇಳುಗರಿಗೆ ಮತ್ತು ಆಕಾಶವಾಣಿಯ ಸಿಬ್ಬಂದಿ ವರ್ಗದವರಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಮೀರಾ ನಾಡಿಗ್. ಕವನದ ಶೀರ್ಷಿಕೆ ಮುಕ್ತತೆಯೋ ಸ್ವಾತಂತ್ರ್ಯವೋ, ಮುಕ್ತತೆಯೋ ಸ್ವಾತಂತ್ರ್ಯವೋ. ಸ್ವಾತಂತ್ರ್ಯದ ಮಹಿಮೆಯ ಅರಿತ ಮನುಜರು ಬಗೆ ಬಗೆಯ ವ್ಯಾಖ್ಯಾನ ಕೊಡುವರು ಹಲವರು. ನಕಾರವೋ ಸಕಾರವೋ, ಜಗ ಬಯಸಿದೆ ಮುಕ್ತತೆ, ಜಗ ಬಯಸಿದೆ ಮುಕ್ತತೆ. ಪಂಜರದ ಪಕ್ಷಿ ಹವಣಿಸಿದೆ ಹಾರಲು ಮುಗಿಲೆಡೆಗೆ, ಕಂಬಿಯಲ್ಲಿ ಬಂಧಿಸಿದ ಜೀವ ಕಾದಿಹದು ತನ್ನ ಬಿಡುಗಡೆಗೆ. ಸರಪಳಿಯಲ್ಲಿ ಸಿಲುಕಿರುವ ಮೂಕ ಪ್ರಾಣಿ ಹಂಬಲಿಸಿದೆ ಲೋಕ ಸುತ್ತಲೂ, ಗರ್ಭದಲ್ಲಿ ಅವಿತಿರುವ ಹಸುಗೂಸು ಒದೆಯುತ್ತಿದೆ ಅಮ್ಮನ ಕಾಣಲು. ಗರ್ಭದಲ್ಲಿ ಅವಿತಿರುವ ಹಸುಗೂಸು ಒದೆಯುತ್ತಿದೆ ಅಮ್ಮನ ಕಾಣಲು. ಹಸಿದ ಹೊಟ್ಟೆ ಹೊರೆಯಲು ಬೇಕಿದೆ ನಿಜ ಮುಕ್ತ ಕಾಯಕ. ಇಲ್ಲದಿರೆ ಜೀವನವೇ ನಿರರ್ಥಕ, ಇಲ್ಲದಿರೆ ಜೀವನವೇ ನಿರರ್ಥಕ. ಪಾರಮ್ಯ ಆಳ್ವಿಕೆ ಅಸ್ಮಿತೆಗೆ ಹೋರಾಡುತ್ತಿದೆ ಜನಸಮುದಾಯ. ಪಾರಮ್ಯ ಆಳ್ವಿಕೆ ಅಸ್ಮಿತೆಗೆ ಹೋರಾಡುತ್ತಿದೆ ಜನ ಸಮುದಾಯ. ಸ್ವಾತಂತ್ರ್ಯ ಸಮಾನತೆಯೇ ಸಂವಿಧಾನದ ಆಶಯ, ಸ್ವಾತಂತ್ರ್ಯ ಸಮಾನತೆಯೇ ಸಂವಿಧಾನದ ಆಶಯ. ಸ್ವಾತಂತ್ರ್ಯವಾಗದಿರಲಿ ಸ್ವೇಚ್ಛಾಚಾರ, ಪಾಲಿಸಬೇಕಿದೆ ಸದಾಚಾರ ಸದ್ವಿಚಾರ. ಮಾನವೀಯತೆಯ ಸಾಕ್ಷಾತ್ಕಾರ, ಮಾನವೀಯತೆಯ ಸಾಕ್ಷಾತ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಕೇಳಿಗರಿಗೂ ಹಾಗೂ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಎಚ್ ಸತೀಶ್ ಕುಮಾರ್, ಚಿತ್ರದುರ್ಗ. ನನ್ನ ಕವನದ ಶೀರ್ಷಿಕೆ ಭಾರತೀಯರ ಸ್ವಾತಂತ್ರ್ಯ. ಅಂದು ಹೋರಾಡಿದರು ವೀರ ಯೋಧರು ಸೇನಾನಿಗಳು, ಆಂಗ್ಲರ ದಬ್ಬಾಳಿಕೆಯಿಂದ ಭಾರತೀಯರಿಗೆ ಮುಕ್ತಿ ಕೊಡಿಸಲು. ಅಲ್ಲಿ ನಡೆದಿತ್ತು ಭಾರತೀಯರ ಹೋರಾಟ, ಬ್ರಿಟಿಷರ ಹಾರಾಟ. ಬಾಪೂಜಿಯವರ ಹರತಾಳದಿಂದ ಆಂಗ್ಲರಿಗಾಯಿತು ತಳಮಳ. ಬ್ರಿಟಿಷರಿಂದ ಲಾಠಿ ಏಟು ತಿಂದ ಭಾರತೀಯರು ಎಷ್ಟೋ, ಗುಂಡಿನೇಟಿಗೆ ಎದೆಯೊಡ್ಡಿ ತ್ಯಾಗ ಬಲಿದಾನ ಮಾಡಿದವರು ಮತ್ತಿನ್ನೆಷ್ಟೋ. ನೇತಾಜಿ ಸುಭಾಷರ ಮಾತಿನ ಚಾಟಿ ಏಟು, ಸಂಗೊಳ್ಳಿ ರಾಯಣ್ಣರ ಕೆಚ್ಚದೆಯ ಚಾಟಿಯ ಘಾಟು. ಸ್ವದೇಶಿ ಚಳುವಳಿಯಿಂದ ಎದ್ದಿತು ಭಾರತೀಯರ ಕಿಚ್ಚು, ಇದರಿಂದ ಬ್ರಿಟಿಷರಿಗೆ ಕಾಡಿತ್ತು ಭಯವೇ ಹೆಚ್ಚು. ಗಾಂಧೀಜಿಯವರ ಶಾಂತಿ ಮಂತ್ರ, ಸುಭಾಷ್ ಅವರ ಕ್ರಾಂತಿಯ ತಂತ್ರ. ಶಾಂತಿ ಕ್ರಾಂತಿಯ ನಡುವೆ ನಡೆದಿತ್ತು ಸ್ವಾತಂತ್ರ್ಯಕ್ಕೆ ಭಾರತೀಯರ ಹೋರಾಟ, ಜೀವ ಬಲಿದಾನಗಳ ಚೀರಾಟ. ತ್ಯಾಗ ಬಲಿದಾನಕ್ಕೆ ಕರಗಿತು ಆಂಗ್ಲರ ಮನ, ಒಗ್ಗಟ್ಟಿನ ಹೋರಾಟಕ್ಕೆ ಸಿಕ್ಕಿತು ಭಾರತೀಯರಿಗೆ ವಿಜಯದ ನಗೆ. ಸಿಕ್ಕಿತು ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ, ಮೊಳಗಿತು ಎಲ್ಲೆಡೆ ವಿಜಯ ಕೂಗು. ನಮಗೆಲ್ಲ ಸ್ವಾತಂತ್ರ್ಯ ತರಿಸಿ ಹೋರಾಡಿದ ಮಡಿದ ವೀರ ಯೋಧರಿಗೆ ಭಾರತೀಯರಿಗೆ ಇದೋ ನನ್ನ ಭಾವಪೂರ್ಣ ನಮನ ನಮನ ನಮನ. ಅವಕಾಶಕ್ಕಾಗಿ ಧನ್ಯವಾದಗಳು. ಆಕಾಶವಾಣಿಯ ಅಧಿಕಾರ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕೇಳುಗರಿಗೆ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಶಾರದಾ ಜಯರಾಮ್. ನನ್ನ ಕವನದ ಶೀರ್ಷಿಕೆ ಸ್ವಾತಂತ್ರ್ಯವೋ ಸ್ವೇಚ್ಛೆಯೋ. ಸ್ವತಂತ್ರಕ್ಕಾಗಿ ಸಮರ್ಪಿಸಿಕೊಂಡ ಸಾಧಕರು ಸಹಸ್ರಾರು, ಸ್ವಹಿತವ ತೊರೆದು ದೇಶದ ಹಿತಕ್ಕಾಗಿ ಹತರಾದರು. ತ್ಯಾಗ ಬಲಿದಾನದಿ ಹೆಸರಾದರು ಅಂದು, ಇಂದು ಕುತಂತ್ರಗಳಿಂದ ಅತಂತ್ರರಾಗಿಯೆವು. ಜಾತಿ ಮರೆತು ಭೀತಿ ತೊರೆದು ನೀತಿವಂತರಾಗೋಣ. ಜಾತಿ ಮರೆತು ಭೀತಿ ತೊರೆದು ನೀತಿವಂತರಾಗೋಣ. ದ್ವೇಷ ತೊರೆದು ಸರ್ವರ ಪ್ರೀತಿಸೋಣ. ಸಂಘರ್ಷ ಬಿಟ್ಟು ಸಾಮರಸ್ಯದಿ ಬಾಳೋಣ. ದ್ವೇಷ ತೊರೆದು ಸರ್ವರ ಪ್ರೀತಿಸೋಣ. ಸಂಘರ್ಷ ಬಿಟ್ಟು ಸಾಮರಸ್ಯದಿ ಬಾಳೋಣ. ಭಾವೈಕ್ಯತೆಯಿಂದ ಬಾಳುತ್ತಾ ಐಕ್ಯತೆಯಿಂದ ಬದುಕಿದರೆ ಭಾರತಾಂಬೆಯು ನಲಿವಳು. ಭಾವೈಕ್ಯತೆಯಿಂದ ಬಾಳುತ್ತಾ ಐಕ್ಯತೆಯಿಂದ ಬದುಕಿದರೆ ಭಾರತಾಂಬೆಯು ನಲಿವಳು. ಧನ್ಯವಾದಗಳು. ಜೈ ಹಿಂದ್. ಎಲ್ಲ ಆಕಾಶವಾಣಿಯ ಕೇಳುಗರಿಗೆ 80ನೇ ಸ್ವಾತಂತ್ರ್ಯದ ಸಂಭ್ರಮಕ್ಕೆ ಶುಭಾಶಯಗಳು. ನನ್ನ ಹೆಸರು ಶ್ರುತಿ ದೀಕ್ಷಿತ್, ಚಿತ್ರದುರ್ಗ. ಕವನದ ಶೀರ್ಷಿಕೆ ಸ್ವಾತಂತ್ರ್ಯದ ಹೆಜ್ಜೆ ಗುರುತುಗಳು. ಸಂಕೋಲೆಗಳ ಸದ್ದಲ್ಲಿ ನಲುಗಿತ್ತು ನಮ್ಮ ಭಾರತ. ಸತ್ಯದ ದೀಪ ಹಿಡಿದು ನಡೆದರು ಮಹಾತ್ಮ ಗಾಂಧೀಜಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದರು ಬಾಲಗಂಗಾಧರ್ ತಿಲಕ್. ಜೈ ಹಿಂದ್
ಘೋಷ ಮೊಳಗಿಸಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಗುತ್ತಲೇ ನೇಣಿಗೇರಿದರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ತಲೆಬಾಗದೆ ಧೈರ್ಯವಾಗಿ ನಿಂತರು ಚಂದ್ರಶೇಖರ್ ಆಜಾದ್. ಲಾಠಿ ಹೊಡೆತವನ್ನು ನಗುತ್ತಲೇ ಸಹಿಸಿದರು ಲಾಲಾ ಲಜಪತ್ ರಾಯ್. ಮೊದಲ ಕಿಡಿಯಾಗಿ ಎದ್ದರು ಮಂಗಲ್ ಪಾಂಡೆ. ದಕ್ಷಿಣದ ಹೆಮ್ಮೆಯಾದರು ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಸಂಗೊಳ್ಳಿ ರಾಯಣ್ಣ. ಇವರುಗಳ ತ್ಯಾಗದ ಹಾದಿಯಲ್ಲಿ ಮೂಡಿತು ಸ್ವಾತಂತ್ರ್ಯ. ಇವರುಗಳ ತ್ಯಾಗದ ಹಾದಿಯಲ್ಲಿ ಮೂಡಿತು ಸ್ವಾತಂತ್ರ್ಯ. ಆಗಸ್ಟ್ 15 ನಮ್ಮ ಹೆಮ್ಮೆಯ ದಿನ. ತ್ರಿವರ್ಣ ಧ್ವಜ ನಮ್ಮ ಆತ್ಮಗೌರವದ ಸಂಕೇತ. ಕೇಸರಿ ತ್ಯಾಗದ ಸಂದೇಶ ಸಾರುತ್ತದೆ. ಬಿಳಿ ಶಾಂತಿಯ ಬೆಳಕನ್ನು ಹರಡುತ್ತದೆ. ಹಸಿರು ಸಮೃದ್ಧಿಯ ಕನಸನ್ನು ಬಿತ್ತುತ್ತದೆ. ಅಶೋಕ ಚಕ್ರ ಕರ್ತವ್ಯದ ದಾರಿ ತೋರಿಸುತ್ತದೆ. ವೀರರ ತ್ಯಾಗವನ್ನು ನೆನೆಯುತ್ತಾ ದೇಶ ಸೇವೆಯ ಸಂಕಲ್ಪ ಮಾಡೋಣ. ಜೈ ಹಿಂದ್, ವಂದೇ ಮಾತರಂ.